ಶಕ್ತಿ ಯೋಜನೆ ಕರ್ನಾಟಕ ಸರ್ಕಾರ ಮಹಿಳೆಯರಿಗಾಗಿ ಉಚಿತ ಬಸ್ ಪ್ರಯಾಣ ಮಾಡುವ ಯೋಜನೆ. ಉಚಿತ ಯೋಜನೆಯಿಂದ ಯಾವುದೇ ಉಪಯೋಗ ಇಲ್ಲ, ಆರ್ಥಿಕ ಹೊರೆ ಎಂದು ಮೂಗು ಮುರಿಯುವವರೇ ಹೆಚ್ಚು. ಅಂಥವರು ಇಂಡಿ ತಾಲೂಕಿನ ಒಡಲಧನಿ ಮಹಿಳಾ ಒಕ್ಕೂಟವು ಮಾಡಿರುವ ಸಾಧನೆ ನೋಡಿದ್ರೆ ಅರ್ಥವಾಗುತ್ತದೆ. ಒಂದು ಕಲ್ಯಾಣ ಯೋಜನೆ ಒಂದು ಊರಿನ ಮತ್ತು ಅಲ್ಲಿನ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಯನ್ನು ಹೇಗೆ ರೂಪಿಸುತ್ತದೆ ಅಂತ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಜನರು ಉದ್ಯೋಗಕ್ಕಾಗಿ ವಲಸೆ ಹೋಗುವುದೇ ಹೆಚ್ಚು. ವಲಸೆಯನ್ನ ತಡಿಬೇಕು ಹಾಗೂ ಇಲ್ಲಿನ ಮಹಿಳೆಯರಿಗೆ ಇಲ್ಲೇ ಉದ್ಯೋಗ ದೊರಕಬೇಕು ಎಂಬುದನ್ನು ಯೋಚಿಸುತ್ತಿರುವಾಗಲೇ ಹೊಳೆದದ್ದು ಒಡಲಧನಿ ಮಹಿಳಾ ಒಕ್ಕೂಟ. ಆರಂಭದಲ್ಲಿ ಸಾವಯವ ಬೆಳೆ ಬೆಳೆಯುವಲ್ಲಿ ಆರಂಭಿಸಿದ ಒಕ್ಕೂಟ ನಂತರ ಬೆಳೆಯನ್ನ ಮೌಲ್ಯವರ್ಧನೆ ಮಾಡುವುದರ ಕಡೆ ಗಮನ ಹರಿಸಿತು. ಪ್ರಸ್ತುತ 300 ಮಂದಿ ಸದಸ್ಯರಿರುವ ಈ ಒಕ್ಕೂಟದಲ್ಲಿ 20 ಮಂದಿ ಪೂರ್ಣಾವಧಿಯಾಗಿ ಮೌಲ್ಯವರ್ಧನೆಯಲ್ಲಿ ತೊಡಗಿದ್ದಾರೆ. ಒಡಲಧನಿ ಮಹಿಳಾ ಒಕ್ಕೂಟವು ಹುಟ್ಟಿದ್ದು ಬೆಳೆದಿದ್ದರ ಬಗ್ಗೆ ಒಕ್ಕೂಟದ ನಿರ್ದೇಶಕಿ ಡಾಕ್ಟರ್ ಭುವನೇಶ್ವರಿ ಕಾಂಬಳೆಯವರು ಹೇಳುತ್ತಾರೆ. ನಾನು ಭುವನೇಶ್ವರಿ, ಒಡಲಧನಿ ಮಹಿಳಾ ಒಕ್ಕೂಟ, ವಿಜಯಪುರ. ನಮ್ಮೂರು ಬಂದು ಇಂಡಿ ತಾಲೂಕು ಬಬ್ಲಾದ ಗ್ರಾಮ. ಈ ಭಾಗದಲ್ಲಿ ಅತಿ ಹೆಚ್ಚು ಬಡತನ, ನಿರುದ್ಯೋಗ ಮತ್ತು ವಲಸೆ ಇರುವಂತಹ ಏರಿಯಾ ಇದು. ಪ್ರತಿ ವರ್ಷ ಇಲ್ಲಿಂದ ಜನ 6 ತಿಂಗಳಿಂದ 7 ತಿಂಗಳ ಗುಳೆ ಹೋಗೋದುಂಟು. ಈಗ ದೀಪಾವಳಿ ಸಮಯ, ದೀಪಾವಳಿ ಮುಗಿಸ್ಕೊಂಡು ಕಬ್ಬಿನ ತೋಡಿ ಕಟ್ಟಡ ಕೆಲಸ ಮತ್ತು ಕಂಪಲ್ಸರಿ ಇಟ್ಟಿಗೆ ಕೆಲಸಕ್ಕೆ ಮಹಾರಾಷ್ಟ್ರಕ್ಕೆ ಹೋಗೋದು ಜಾಸ್ತಿ. ಇಲ್ಲಿದು ಒಂದು ಪರಿಸ್ಥಿತಿಯನ್ನು ನಾನು ಚಿಕ್ಕವಳಿಂದಲೂ ಇದನ್ನು ಕಂಡಿದ್ದೆ. ಇದ್ರ ಬಗ್ಗೆ ನಾನು ವಲಸೆ ಮತ್ತು ಮಹಿಳೆಯರ ಬದುಕು, ವಿಜಯಪುರ ಮತ್ತು ಸೊಲ್ಲಾಪುರ ಗಡಿ ಭಾಗದ ಗ್ರಾಮೀಣ ಪ್ರದೇಶದ ಮಹಿಳೆಯರ ಕುರಿತು ಒಂದು ಅಧ್ಯಯನ ಅಂತೇಳಿ ಮಾಡಿ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರೇಟ್ ತೆಗೆದುಕೊಂಡಿದ್ದೀನಿ 2021ರಲ್ಲಿ. ಮಹಿಳಾ ಅಧ್ಯಯನ ನಾನು ಓದಿರೋದು. ಅದರ ನಂತರ ನಮಗೆ ಅಲ್ಲಿ ರಿಸಲ್ಟ್ ಬಂದ ಮೇಲೆ ಅನಿಸಿರೋದು, ಇಲ್ಲಿ ಜನರಿಗೆ ಅಂದರೆ ತಳ ಸಮುದಾಯದ ಕುಟುಂಬಗಳಿಗೆ, ಸಮುದಾಯಗಳಿಗೆ 1 ಎಕರೆ 2 ಎಕರೆ ಮತ್ತು ಭೂಮಿ ಇಲ್ಲ ಅನ್ನೋದು ಹೆಚ್ಚು. ಅದರಲ್ಲಿ ಕೆಲವರಿಗೆ 1 ಎಕರೆ 2 ಎಕರೆ ಭೂಮಿ ಇರೋದು ನಾನು ರಿಸರ್ಚ್ ಟೈಮಲ್ಲಿ ಕಂಡುಕೊಂಡಿದ್ದೆ. ಅದ್ರ ಮುಂದೆ ಆ ಭೂಮಿನೂ ಅವರು ಇಲ್ಲಿ ಯಾರಿಗೋ ಅದನ್ನು ಉಳುಮೆ ಮಾಡೋಕ್ಕೆ ಕೊಟ್ಟು ವಲಸೆ ಹೋಗೋದು, ಗುಳೆ ಹೋಗೋದು ಈ ಥರದ್ದಿತ್ತು. ನಾವು 2016ರಿಂದನೇ ರಿಸರ್ಚ್ ಮಾಡುವಾಗಲೇ ಒಂದು ಹೆಣ್ಮಕ್ಕಳಿಗೆ ಒಂದು ಸ್ವಸಹಾಯ ಸಂಘಗಳು ಮಾಡೋದು, ಬೇರೆ ಬೇರೆ ಲೋನ್ಸ್ಗಳು ಕೊಡ್ಸೋಕ್ಕಾಗುತ್ತಾ, ತರಬೇತಿಗಳು ಕೊಡೋದು. ಇದಕ್ಕೆ ನನ್ನ ಗೈಡ್ ಮಾರ್ಗದರ್ಶಕರಾಗಿದ್ದರು ಪ್ರೊಫೆಸರ್ ಹೇಮಲತಾ HM ಅವರು ಗೈಡ್ಲೈನ್ಸ್ ಮಾಡ್ತಾಯಿದ್ರು. ಮತ್ತು ಅಲ್ಲಿರೋರೆಲ್ಲರೂ ಕೂಡ ಸರಸ್ವತಿ, ಸುನಂದಮ್ಮ ಅವರು, ಇಡೀ ನಮ್ಮ ಸ್ಟಾಪ್ ನನಗೆ ಇದೊಂದು ನನಗೆ ಗೈಡ್ಲೈನ್ಸ್ ಆಗಿ ಹೀಗೆ ಮಾಡ್ಬೋದು ಅಂತಂದಾಗ ಅವರ ಸಲಹೆ ಮೇರೆಗೆ ನಾವು ಇದನ್ನು ಶುರು ಮಾಡ್ಕೊಂಡ್ವಿ. ಮುಂದೆ ನಮಗೆ ನಂದು 2021 PhD ಮುಗಿದಾದ್ಮೇಲೂ ಕೂಡ ನನಗೆ ಈ ಭಾಗದ ಹೆಣ್ಮಕ್ಕಳ ವಲಸೆಯನ್ನು ತಪ್ಪಿಸ್ಬೋದಾ, ನಮ್ಮದೇ ನಾವು ಇಲ್ಲಿ ಸ್ವ ಉದ್ಯೋಗ ಕಂಡ್ಕೊಳ್ಬೋದಲ್ಲ ಅಂಥೇಳಿ 2021ರಿಂದ ನಾವು ಅಂದರೆ 21 ಆ ಟೈಮಲ್ಲಿ ಕೋವಿಡ್ ಸಂದರ್ಭ. ಆವಾಗ ವಲಸೆ ಹೋದಂಥ ಹೆಣ್ಮಕ್ಳು ಭಾಳ ಕರಾಳವಾದ ದಿನಗಳನ್ನು ಅಲ್ಲಿ ಕಳೆದ್ರು. ಮಹಾರಾಷ್ಟ್ರದಿಂದ ಇಲ್ಲಿ ನಮ್ಮ ಮಕ್ಕಳಿಗೆ ನೋಡ್ತೀವಿ ಇಲ್ಲ, ವಾಪಸ್ ನಮ್ಮ ಮನೇನ ನೋಡ್ತೀವಿ ಇಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗಿದ್ರು. ರಾತ್ರಿ ನಡ್ಕೊತ ಬಂದರು. ಬರೀ ಬಾರ್ಡ್ರಿಗೆ ಬಂದು ಮನೆ ತಲುಪೋಲಕ್ಕೆ ಅಂದರೆ ವಾಹನದ ವ್ಯವಸ್ಥೆ ಇರಲಾರ್ದೆ, ಬಸ್ಸಿನ ವ್ಯವಸ್ಥೆ ಇರಲಾರ್ದೆ ಭಾಳ ಅಂದರೆ ಭಾಳ ಕಷ್ಟಪಟ್ಟರು. ಮಕ್ಕಳಿಗೂ ತೊಗೊಂಡು ಹೋಗಿ ಅದರಲ್ಲಿ ಕೆಲ ಹೆಣ್ಮಕ್ಳು ಇನ್ನು ಮುಂದೆ ನಾವು ಯಾವತ್ತೂ ವಲಸೆ ಹೋಗೋದಿಲ್ಲ ಅಂತ ನಿರ್ಧಾರ ಮಾಡಿದ್ರು. ಮತ್ತು ಇನ್ನು ಕೆಲವರಿಗೆ ನಾವು ಸ್ವಸಹಾಯ ಸಂಘಗಳು ಮತ್ತು ಗುಂಪುಗಳನ್ನು ಮಾಡುತ್ತಾ ಅವರಿಗೆ ಸಂವಿಧಾನದ ಬಗ್ಗೆ ತಿಳಿಸ್ತೀವಿ. ನಾವು ಯಾಕೆ ಬಡವರಿದ್ದೀವಿ, ಯಾಕೆ ಈ ಅಸಮಾನತೆ ಇದೆ, ನಾವೇಕೆ ಬಡವರು, ಈ ಥರದ್ದೆಲ್ಲ ನಾವು ಒಂದಿಷ್ಟು ಅವರಿಗೆ ಜಾಗೃತಿಯನ್ನು ನೀಡೋಕ್ಕೆ ಶುರು ಮಾಡಿದ್ವಿ. ಹಾಗೆ ನಮಗನಿಸಿರೋದು, ನಮ್ಗೆ ಆದಾಯದ ಮೂಲ ಯಾವುದು ಅಂತ ಹೇಳಿ ಹುಡುಕಿ ನೋಡಿದಾಗ ನಾನು ಆಗಲೇ ನಮ್ಮ ಫೈಂಡಿಂಗ್ಸಲ್ಲಿ ನಮಗೆ ಸಿಕ್ಕಿರೋದು 1 ಎಕರೆ 2 ಎಕರೆ ಭೂಮಿನೇ ನಾವು ಮತ್ತೆ ನಾವೇ ಉಳುಮೆ ಮಾಡಿ ಅದನ್ನು ಸ್ವತಃ ಹೆಣ್ಮಕ್ಳೇ ಅದನ್ನು ನೇತೃತ್ವ ತೊಗೋಬೋದಾ ಅಂಥೇಳಿ ಒಂದು 20 ಜನರ ಗುಂಪನ್ನು ನಾವು ರೆಡಿ ಮಾಡ್ಕೊಂಡ್ವಿ. ಹಾಗೆ ಮಾಡ್ಕೊಂಡಾಗ ನಾವು ಅಂದರೆ ಅವ್ರು ಯಾರೂ ಕೂಡ ಬಹುತೇಕ 90% ನಾವು ಮೊದಲೇ ಯಾರೂ ಕೆಮಿಕಲ್ ಯೂಸ್ ಮಾಡ್ತಾ ಇರಲಿಲ್ಲ. ನಾವು ಅದನ್ನು ಉಳುಮೆ ಮಾಡ್ತೀವಿ ಅನ್ನೋದಾದರೆ ನಾವು ಅದನ್ನು ಸಾವಯವ ಕೃಷಿ ಮಾಡೋಣ ಗುಂಪಾಗಿ ಅಂಥೇಳಿ, ಅಂದರೆ ಅದನ್ನು ಸಾಮೂಹಿಕ ನಾಯಕತ್ವದಲ್ಲಿ ಮಾಡೋಣ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಶುರು ಮಾಡಿದ್ವಿ. ಒಕ್ಕೂಟದ ವತಿಯಿಂದ ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ, ಶೇಂಗಾ ಹೋಳಿಗೆ, ಉಪ್ಪಿನಕಾಯಿ ಇವುಗಳನ್ನೆಲ್ಲ ತಯಾರು ಮಾಡಿ ಮಾರಾಟಕ್ಕೆ ನಿಂತರು. ಇದರ ನಂತರ ಮಾರ್ಕೆಟಿಂಗ್ ಮಾಡಲು ಬೆಂಗಳೂರಿಗೆ ಬಂದರು. ಆಗ ಇದಕ್ಕೆ ಒತ್ತಾಸೆಯಾಗಿ ನಿಂತದ್ದೇ ಶಕ್ತಿ ಯೋಜನೆ.
ಇದರಿಂದಾಗಿ ವಾರಕ್ಕೆ ಒಬ್ಬರಿಗೆ ಉಳಿತಾಯವಾಗಿದ್ದು ಬರೋಬ್ಬರಿ 2,000 ರೂಪಾಯಿಗಳು. ಇವರ ಉತ್ಪನ್ನಗಳ ಮಾರುಕಟ್ಟೆ ವ್ಯವಸ್ಥೆಯನ್ನ ಹೇಗೆ ರೂಪಿಸ್ಕೊಂಡ್ರು, ಆಹಾರ ಉತ್ಪನ್ನಗಳ ಮಾರ್ಕೆಟಿಂಗ್ಗೆ ಶಕ್ತಿ ಯೋಜನೆ ಅನುಕೂಲವಾಗಿರುವ ಬಗ್ಗೆ ಒಕ್ಕೂಟದ ಅಧ್ಯಕ್ಷರು ಹಾಗೂ ಸದಸ್ಯರು ಮಾತನಾಡಿದ್ದಾರೆ. ಸರ್, ನಮ್ಮದೊಂದು ಒಡಲದೊಣ್ಣಿ ಮಹಿಳಾ ಒಕ್ಕೂಟ ಅಂತಿದೆ. ಆ ಒಕ್ಕೂಟದಲ್ಲಿ ನಾವು 300 ಜನ ಸದಸ್ಯರಿದ್ದೀವಿ ರೀ. ಅದರಲ್ಲಿ 20 ಜನರ ಏನು ಮಾಡ್ತಿದ್ದಾರೆ, ಸಾವಯವ ಕೃಷಿ ಮಾಡೋರಿಗೆಲ್ಲ ಸೇರಿಕೊಂಡು ವಿವಿಧ ಪದಾರ್ಥಗಳಾಗಿರ್ಬೋದು, ಜೋಳ, ಸಜ್ಜೆ, ಆಮೇಲೆ ಶೇಂಗಾ ಎಲ್ಲ ಏನು ಮಾಡ್ತಿದ್ದೀವಿ, ನಾವು ಮೌಲ್ಯವರ್ಧನ ಮಾಡಿಕೊಂಡು ಬೆಂಗಳೂರು ಅಂತ ಇರುವಂಥ ಮಾರುಕಟ್ಟೆಗೆ ಹೋಗಿ ಸೇಲ್ ಮಾಡ್ತಾಯಿದ್ದೀವಿ ರೀ. ಅಲ್ಲಿ ಆರ್ಗಾನಿಕವಾಗಿ ಬೆಳೆದಿರುವಂಥ ಎಲ್ಲ ಬೆಳೆಗಳನ್ನು ಇರುವಂಥದ್ದು ಒಂದು ಸಂತೆ ಇದೆ ರೀ, ಅದು ರಾಗಿಕನ ಅಂತ ಹೇಳಿಬಿಟ್ಟು ಅಲ್ಲಿ ಹೋಗಿ ಮಾರಾಟ ಮಾಡಕತ್ತೀವಿ ರೀ. ಇಲ್ಲಿಂದ ಶೇಂಗಾ ಹೋಳ್ಗೆ, ಸಜ್ಜಿ ರೊಟ್ಟಿ ರೀ, ಶೇಂಗಾ ಚಟ್ನಿ, ಆಮೇಲೆ ಜೋಳದ ರೊಟ್ಟಿ ಇವುಗಳೆಲ್ಲ ತೊಗೊಂಡು ಹೋಗಿ ಮಾರಾಟ ಮಾಡ್ತಿದ್ದೀವಿ ರೀ. ನಮ್ಮೂರಿಗೆ ಇಲ್ಲಿ ಮಾಡಿದ್ರೆ ಬೆಲೆ ಕಡಿಮೆ ಇರೋದ್ರದ್ದು, ಅಂದರೆ ಇಲ್ಲೆಲ್ಲ ಅದೇ ಇರೋದ್ರಿಂದ ಬೆಲೆ ಸಿಗಲ್ಲ ರೀ. ಅಲ್ಲಿ ಬೆಂಗಳೂರಲ್ಲಿ ತುಂಬ ಚೆನ್ನಾಗಿ ವ್ಯಾಪಾರ ಆಗ್ತಾಯಿದೆ ರೀ. ಅಲ್ಲಿ ಇವಾಗ ಸದ್ಯಕ್ಕೆ ಚೆನ್ನಾಗಿದೆ ರೀ ಸರ್. ಮುಂಚೆ ಒಂದು ಗೊತ್ತಿರಲಿಲ್ಲ, ಇವಾಗ ಎಲ್ಲ ಕಡೆ ಪ್ರಚಾರ ಆಗಿದೆ ಅಲ್ರಿ, ಹಾಗಾಗಿ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ರೀ. ಆಮೇಲೆ ಫೋನ್ ಮಾಡಿ ಕರೆಸ್ತಿದ್ದಾರೆ ನಮಗೆ, ಬರ್ರಿ ಇದನ್ನು ತೊಗೊಂಡು ಬರ್ರಿ, ನಮ್ಗೆ ಇದನ್ನು ಬೇಕಾಗಿದೆ ಅಂತ ಹೇಳ್ತಾರೆ. ಆಮೇಲೆ ಚೆನ್ನಾಗಿದೆ ರೀ ಸರ್, ಎಲ್ಲ ಅನುಕೂಲ ಮಾಡಿಕೊಡ್ತಾರೆ. ಅಲ್ಲಿ ಒಂದು ಸ್ಟಾಲ್ ಇದೆ ರೀ, ಆ ಸ್ಟಾಲ್ ಹಾಕ್ಕೊಟ್ಟಾರಿ. ಆಮೇಲೆ ಇವಾಗ ಸದ್ಯಕ್ಕೆ ಒಂದು 2-3 ವಾರ ಐತ್ರಿ ನಮ್ಗಲ್ಲಿ ಬಿಸಿದಾಗಿ ಅಡುಗೆ ತಯಾರು ಮಾಡೋಕ್ಕಂತ ಹೇಳ್ಬಿಟ್ಟು ಒಂದು 5-6 ಜನ ಸೇರಿಸ್ಬಿಟ್ಟು ನಮ್ಮದೆಲ್ಲ ಒಕ್ಕೂಟದವ್ರು ಹೆಣ್ಮಕ್ಳೆಲ್ಲ ಸೇರಿಬಿಟ್ಟು ಅಲ್ಲೇ ಅಡುಗೆ ಮಾಡಿಕೊಡ್ತಿದ್ದಾರೆ. ಅವರಿಗೆ ಸೇಲಿಗೆ ಅಂತಿದೆ ರೀ, ಚೆನ್ನಾಗೆಲ್ಲ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ಆಮೇಲೆ ಎಲ್ಲರೂ ಊಟ ತೊಗೊಂಡು ಹೋಗ್ತಾರೆ, ಬಿಸಿ ರೊಟ್ಟಿ, ಜೋಳದ ರೊಟ್ಟಿ ಎಲ್ಲ ಅಂತ ಹೇಳ್ಬಿಟ್ಟು ಎಣ್ಗಾಯಿ ಪಲ್ಯ ಅದೆಲ್ಲ ಮಾಡಿಕೊಡ್ತೀವಿ. ವ್ಯಾಪಾರ ಎಲ್ಲ ಚೆನ್ನಾಗಿ ಆಗ್ತಿದೆ ರೀ. ವಾರಲ್ಲಿ ಇಲ್ಲ ಅಂದರೆ ನಾವು 30,000 ರೂಪಾಯಿ ತನಕ ಆಗಿದೆ ರೀ ನಮಗೆ, ಒಂದು ವಾರಿಗೆ 30,000. ಅಲ್ಲಿ ನಾವು ಸದ್ಯಕ್ಕೆ ಇಲ್ಲಿ 6 ಜನ ಹೋಗ್ತೀವಿ ರೀ ಸರಿ, ಅಂದರೆ 20 ಜನ ಎಲ್ಲ ಹೋಗೋಕ್ಕಾಗಲ್ಲ ಬೆಂಗಳೂರು ಮಾರ್ಕೆಟ್ಗೆ, ಇಲ್ಲೆಲ್ಲ ಮಾಡಿಕೊಡ್ತಾರೆ, ಅದನ್ನು ಹೋಗಿ ಅಲ್ಲಿ ಸೇಲ್ ಮಾಡ್ತೀವಿ ರೀ. ಅದು 20 ಜನರು ಎಲ್ಲ ಸೇರ್ಕೊಂಡು ಇದು ಮಾಡ್ತೀವಿ ರೀ, ಡಿವೈಡ್ ಮಾಡ್ಕೊಂಡು ಹಂಚ್ಕೊಳ್ಳೋದು ರೀ. ಬಂಡವಾಳ ಅಂದರೆ ಸರ್ ಇವಾಗ ನೋಡಿರಿ, ಸಾವಯವ ಬೆಳೆದಿರುವಂಥ ಬೆಳೆಗಳು ಏನಿರ್ತಾವಲ್ಲ ರೀ, ಜೋಳ, ಸಜ್ಜೆ, ಆಮೇಲೆ ಶೇಂಗಾ ಎಲ್ಲಗಳೆಲ್ಲ ಅವ್ರ ಹೊಲದಾಗ ಬೆಳೆದಿಲ್ಲ ಅಂದರೆ ರೈತರು ಬೆಳೆದಿರ್ತಾರಲ್ಲ ರೀ, ರೈತರಿಗಿಂದ ಕೊಂಡ್ಕೊಂಡು ಅದನ್ನೆಲ್ಲ ಮೌಲ್ಯವರ್ಧನೆ ಮಾಡಿಕೊಂಡು ಎಲ್ಲರೂ ಸೇರಿಸಿ ಹಾಕ್ತೀವಿ ರೀ. ಅದರಲ್ಲಿ ಬಂಡವಾಳ 20 ಜನ ಹೆಣ್ಮಕ್ಳೆಲ್ಲ ಹಾಕಿಬಿಟ್ಟು ಎಲ್ಲರೂ ಸೇರಿಸಿ ಹಂಚ್ಕೋತಾರೆ. 2 ಸಂತೆ ಇರುತ್ತವ್ರಿ ಸರಿ ವಾರದಲ್ಲಿ. ಆ ಸಂತೆಯಲ್ಲಿ ನಾವು ತರಕಾರಿನೂ ಈಗ ಮೊದಲು ಬರೀ ರೊಟ್ಟಿ ಹೋಳಿಗೆ ಇಷ್ಟೇ ಒಯ್ತಿದ್ದೇವ್ರಿ, ಈಗ ತರಕಾರಿನೂ ಒಯ್ಲಕ್ಕೆ ಶುರು ಮಾಡೀವ್ರಿ. ಮತ್ತು ಹಾಗಲಕಾಯಿ ಉಪ್ಪಿನಕಾಯಿ ತನೂ ಸ್ಟಾರ್ಟ್ ಮಾಡೀವ್ರಿ. ಹಾಗಲಕಾಯಿ ಉಪ್ಪಿನಕಾಯಿ ಅದು ಭಾಳ ಒಳ್ಳೇದು ರೀ, ಅಂದ್ರೆ ಶುಗರ್ ತಿದ್ದವ್ರಿಗೂ ಭಾಳ ಅನುಕೂಲ ರೀ. ಅದೊಂದು ನಮ್ಮ ಹೆಣ್ಮಕ್ಳು ವಿಶೇಷವಾಗಿ ಸ್ಟಾರ್ಟ್ ಮಾಡ್ಯಾರಿ. ಈಗ ಅಲ್ಲಿ ಮತ್ತು ಅದೊಂದು ಅದಾದ ನಂತರ ಅಲ್ಲಿ ನಮ್ಗೆ ಅದರಿಂದ ಅದೇನು ಭಾಳ ಆಗ್ಯದ್ರಿ. ಮತ್ತು ನಮ್ಮ 20 ಜನರು ಮಹಿಳೆಯರು ನೋಡಿ ಇನ್ನೂ 20 ಜನರು ಅವರಿಗೆ ಆದರ್ಶ ಆ ಥರ ಅವ್ರದ್ದು ನೋಡಿ ಇನ್ನೂ ನಾವು ಏನಾರ ಮಾಡಬೇಕು, ಹೀಗೆ ಮಾರ್ಕೆಟಿಂಗ್ ನೋಡಿ ಈಗ ಏನಾಗ್ಬಿಟ್ಟದ್ರಿ, ಬೆಂಗಳೂರಲ್ಲಿ ರಾಗಿ ಕಣದಲ್ಲಿ ನಾವು ಏನು ಮಾರ್ಕೆಟ್ ಮಾಡ್ಲತ್ತೀವಲ್ರಿ, ಅಲ್ಲಿ ವಿಶೇಷವಾಗಿ ಅಲ್ಲಿ ಬಂತ ಜನರು ನಾವು ಹೆಂಗೆ ಈ ಕಡೆ ಸೈಡ್ ಪಾನಿಪುರಿ ಆಮೇಲೆ ವಡಪಾವ್ ಹೆಂಗೆ ತಿನ್ನಕ್ಕೆ ಹೋಗ್ತೀವಲ್ರಿ, ವಿಶೇಷವಾಗಿ ಅಲ್ಲಿ ರೊಟ್ಟಿ ತಿನ್ನೋಕ್ಕೇ ಬರ್ತಾರೆ ರೀ. ಅದು ಅಂತ ಭಾಳ ನಮಗೆ ಖುಷಿನೂ ಅನಿಸ್ತದೆ ರೀ. ಆಮೇಲೆ ನಮ್ಗೆ ಅದ್ರದಿಂದ ಆದಾಯನೂ ಜಾಸ್ತಿ ಬಂದದ್ರಿ. ಎಲ್ಲ ಕಡೆ ನೆಟ್ವರ್ಕ್ ಬೆಳೆಯತ್ತದ್ರಿ. ನಾವು ನಿಂತ ನೆಲದಲ್ಲೇ ಆತ್ಮಗೌರವದ ಬದುಕು ಕಟ್ಕೊಳ್ಬೇಕು ಎಂಬ ಛಲವಿರುವ ಮಹಿಳೆಯರು, ಅದಕ್ಕೆ ಒತ್ತಾಸೆಯಾಗಿ ನಿಂತ ಸರ್ಕಾರದ ಯೋಜನೆಗಳು ಇಂತಹ ಸ್ವಾವಲಂಬನೆ ವ್ಯವಸ್ಥೆಯನ್ನು ಹುಟ್ಟುಹಾಕಬಲ್ಲದು ಎಂಬುದಕ್ಕೆ ಒಡಲದನಿ ಮಹಿಳಾ ಒಕ್ಕೂಟವೇ ಸಾಕ್ಷಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.